ಇಂಗ್ಲಿಷ್ ಕನ್ನಡ ವಿಚಾರವಾಗಿ ಜಟಾಪಟಿ ನಡೆದು ಹೋಗ್ಬಿಟ್ಟಿದೆ. ಅದರಲ್ಲೂ ಕೂಡ ಶಿವಲಿಂಗೇಗೌಡ ಮತ್ತು ರಾಯರೆಡ್ಡಿಯ ನಡುವೆ ವಾಗ್ವಾದಗಳಾಗಿದೆ. ಸದನದಲ್ಲಿ ಇಂಗ್ಲಿಷ್ ಮತ್ತು ಕನ್ನಡದ ವಿಚಾರವಾಗಿ ಜಟಾಪಟಿ ಆಗಿರೋದು. ಶಾಸಕರಾಗಿರುವಂತಹ ಶಿವಲಿಂಗೇಗೌಡ ಮತ್ತು ರಾಯರೆಡ್ಡಿಯವರ ನಡುವೆ ನಡೆದಿರುವಂತ ಜಟಾಪಟಿ. ಆಂಗ್ಲ ಮಾಧ್ಯಮಕ್ಕೆ ಶಿವಲಿಂಗೇಗೌಡರು ಒತ್ತಾಯ ಮಾಡ್ತಾರೆ. ನಮ್ಮ ಮಕ್ಕಳು ಕೂಡ ಇಂಗ್ಲಿಷ್ ಕಲಿಬೇಕು ಅನ್ನೋದು ಅವ್ರ ವಾದ. ಆದರೆ ಅವರೂ ಕೂಡ ಅಮೆರಿಕಕ್ಕಾಗಿ ಹೋಗಬೇಕು, ದೊಡ್ಡ ದೊಡ್ಡ ಬೇರೆ ಬೇರೆ ದೇಶದಲ್ಲಿ ಕೆಲಸ ಮಾಡಬೇಕು, ನಮ್ಮ ಮಕ್ಕಳು ಇಲ್ಲಿನೇ ಇರಬೇಕಾ? ಇನ್ನು ಕನ್ನಡ ಮಾಧ್ಯಮ ಬೇಡ ಅಂತ ನಾನು ಹೇಳೋದಿಲ್ಲ ಅನ್ನುವಂಥದ್ದು ಶಿವಲಿಂಗೇಗೌಡರ ಒಂದು ವಾದ. ಕನ್ನಡದ ಜೊತೆಯಲ್ಲಿ ಆಂಗ್ಲ ಮಾಧ್ಯಮ ಬೇಕು. ಕಾಂಗ್ರೆಸ್ಸಿನ ಶಾಸಕರಾಗಿರುವಂಥ ಶಿವಲಿಂಗೇಗೌಡ ಅವರು ಮಾಡಿರುವಂಥ ಒಂದು ಒತ್ತಾಯ ಇವತ್ತು ಸದನದಲ್ಲಿ ಸಿಕ್ಕಾಪಟ್ಟೆ ಚರ್ಚೆಗೆ ಕಾರಣ ಆಗಿರುವಂಥ ಅಂಶ ಇದು. ಆಂಗ್ಲ ಭಾಷೆ ಮತ್ತು ಕನ್ನಡಕ್ಕೆ ಸಂಬಂಧಪಟ್ಟಂತೆ ವಾಗ್ವಾದಗಳು ಶುರುವಾಗುತ್ತೆ. ಅತ್ತ ಶಿವಲಿಂಗೇಗೌಡರ ವಾದ ಒಂದು ಕಡೆಯಾದರೆ ರಾಯರೆಡ್ಡಿಯವರ ವಾದ ಕೂಡ ಇತ್ತು. ಕೆಪಿಎಸ್ಸಿ ಶಾಲೆಗೆ 1,000 ಮಕ್ಕಳು ಸೇರಲಿ, ಆ ಮಕ್ಕಳಿಗೆ ತಕ್ಕನಾಗಿ ಆಂಗ್ಲ ಮಾಧ್ಯಮದ ಉಪಾಧ್ಯಾಯರುಗಳನ್ನೇ ನೇಮಿಸಬೇಕು. ಕನ್ನಡದಲ್ಲಿರ್ತಕ್ಕಂಥದ್ದು ನಮ್ಮ ಭಾಷೆ, ಕನ್ನಡಕ್ಕೆ ಒಬ್ಬ ಮಾಸ್ಟ್ರು ಕನ್ನಡದಲ್ಲಿರ್ತಕ್ಕಂಥವ್ರು. ಕನ್ನಡ ಮೀಡಿಯಂನ ತಗೊಂಡ್ರೆ ಕನ್ನಡ ಮೀಡಿಯಮಲ್ಲೂ ಅವ್ರಿಗೆ ಮಕ್ಕಳನ್ನ ಟೀಚರ್ಸ್ ಒದಗಿಸಿ. ಆದರೆ ಈಗ ಸೇರ್ತಕ್ಕಂಥ ಕೆಪಿಎಸ್ಸಿ ಶಾಲೆಗೆ 100% ಆಂಗ್ಲ ಮಾಧ್ಯಮಕ್ಕೆ ಮಕ್ಕಳು ಸೇರೋದು ಅಂತ ವ್ಯವಸ್ಥೆನ ನೀವು ಮಾಡಿಕೊಡ್ಬೇಕು. ಆಂಗ್ಲ ಮಾಧ್ಯಮದಲ್ಲಿ ಓದಿದ್ರೆ ಅಭಿಪ್ರಾಯ ನಾನು ಹೇಳಿದ್ದೀನಿ. ನಮ್ಮೂರ್ ಕಡೆ ಶಾಲಾ ಕೇಂದ್ರ ಇದು ಅದಕ್ಕೆ ನೀವು ಉತ್ತರ ಕೊಡ್ಬೇಡಿ, ಅದಕ್ಕೆ ಉತ್ತರ ಕೊಡ್ಬೇಡಿ. ನೀವು ಅವ್ರ ಅಭಿಪ್ರಾಯ ಹೇಳಿದ್ದಾರೆ, ಅವ್ರಿಗೆ ನೀವೇ ಉತ್ತರ ಕೊಡ್ತೀರಿ. ನಿಮ್ಮ ಅಭಿಪ್ರಾಯ ನಿಮ್ ಕಡೆ ಅವ್ರ ಅಭಿಪ್ರಾಯ ಇರಬಾರ್ದಾ? ಇರಬಹುದು. ಅವ್ರ ಅಭಿಪ್ರಾಯ ಇಂಗ್ಲಿಷ್ ನಾನು ಹೇಳ್ತಾ ಇರೋದು, ಇಂಗ್ಲಿಷ್ ಮೀಡಿಯಂ ಅಲ್ಲೇ ಓದಿದವರು ಮಾತ್ರ ಭವಿಷ್ಯ ಇದೆ, ಅವರು ಬಹಳ ಜಾಣರಾಗ್ತಾರೆ ಅಂತ ತಿಳ್ಕೊಂಡಿದ್ರೆ ಅದು ತಪ್ಪು. ಕನ್ನಡ ಭಾಷೆಯಲ್ಲಿ ಓದಿ ಕನ್ನಡದಲ್ಲಿ ಮಾಡಿದಂಥವ್ರು ಎಲ್ಲರಿಗೂ ಬಹಳ ಭವಿಷ್ಯ ಇದೆ. ಏನ್ರಿ ಅಧ್ಯಕ್ಷರೇ, ನಾವು ಕನ್ನಡ ಮೀಡಿಯಂದಲ್ಲೇ ಅಪ್ ಟು PUC ಓದಿದ್ದೇನೆ. LLB LLM ಮಾಡುವ ಮಾತ್ರ ಅಧ್ಯಕ್ಷರೇ ಕನ್ನಡ ಭಾಷೆಯಲ್ಲಿ ಜನರು ಎಲ್ಲ ತಿಳ್ಕೊಂಡಿದ್ರೆ ನಾನು ಒಪ್ಪೋದಿಲ್ಲ ಮತ್ತು ಮುಖ್ಯಮಂತ್ರಿಗಳು ಕೂಡ ಒಪ್ಪೋದಿಲ್ಲ. ಮುಖ್ಯಮಂತ್ರಿಗಳು ಕನ್ನಡದ ಚರ್ಚೆ ಮಾಡ್ತಾರೆ. ಬಿಲ್ ಬಗ್ಗೆ ಮಾತಾಡಿ. ಅಲ್ಲ, ಒಂದ್ ಬಿಲ್ ಬಗ್ಗೆ ಮಾತಾಡಿ. ನೀವು ಒಂದು ನಿಮಿಷ ಬಿಲ್ ಬಗ್ಗೆ ಮಾತಾಡಿ. ನಿಮಿಷ ಅಧ್ಯಕ್ಷರೇ, ಇಂಗ್ಲಿಷ್ ಮೀಡಿಯಂ ಜನರಿಗೆ ತಗೊಳ್ರಿ. ಕನ್ನಡದ ಕಲ್ಪನೆ ಏನಿದೆ ಅಂದ್ರೆ ಯುರೋಪ್ನಲ್ಲಿ ಅಧ್ಯಕ್ಷರೇ, ಯುರೋಪ್ನಲ್ಲಿ ಯುನೈಟೆಡ್ ಕಿಂಗ್ಡಮ್ ಅಂದ್ರೆ ಇಂಗ್ಲೆಂಡ್ ದೇಶವನ್ನು ಬಿಟ್ರೆ ಬೇರೆ ಐರ್ಲೆಂಡ್ ಯಾವ ದೇಶದಲ್ಲೂ ಇಂಗ್ಲಿಷ್ ಮಾತಾಡೋದಿಲ್ಲ. ಫ್ರೆಂಚ್ ಮಾತಾಡ್ತಾರೆ. ಯಾಕೆ ಚರ್ಚೆ? ಈಗ ಚರ್ಚೆ ಇಂಗ್ಲಿಷ್ ಭಾಷೆಯ ಗುಲಾಮರಾಗುವಂತ ಅವಶ್ಯಕತೆ ಇಲ್ಲ. ಆದ್ರೆ ಅಲ್ಲ, 1 ಮಿನಿಟ್, ಲೆಟ್ ಮಿ ಕಂಪ್ಲೀಟ್. ಇಂಗ್ಲಿಷ್ ಭಾಷೆಯ ಗುಲಾಮರಾಗ ಅವಶ್ಯಕತೆ ಇಲ್ಲ. ಕನ್ನಡದಲ್ಲಿ ಓದಿದ್ರೆ ಭವಿಷ್ಯ ಇಲ್ಲ ಅಂತ ತಿಳ್ಕೊಂಡ್ರೆ ಆಯ್ತಪ್ಪ. ನಂದೇನ ನೋ ಅಬ್ಜೆಕ್ಷನ್. ಸುಮ್ಮನೆ ಭಾಷೆ ವೋಟಿಂಗ್ ಸಿಗಲ್ಲ. ಪ್ಲೀಸ್ ಮಾತಾಡ್ಕೊಡ್ದು. ಶಿವಲಿಂಗೌಡ್ರೆ, ಇದು ಸರ್ಕಾರದ ಸಾಧನೆ. ನೀವು ಸರ್ಕಾರದ ವಿರುದ್ಧ ಮಾತಾಡ್ತಾ ಇದ್ದೀರಿ. ನೀವು ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.